ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುತ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಸಂತೋಷದಿಂದ ಬಂದು, ನಿಮ್ಗೆ ಗೊತ್ತಿದೆ, ಕೆಲವರಿಗೆ ಮನೆಯೊಳಗಿನ ಬೆಡ್ಶೀಟ್ ಕೊಡವಿದರೆ ಸಾಕು ಕೆಮ್ಮು, ಸೀನು ಎಲ್ಲವೂ ಒಟ್ಟಿಗೆ ಶುರುವಾಗುತ್ತೆ. ಇಲ್ಲ ಒಂದು ಪುಸ್ತಕ ತೆಗೆದರೆ ಸಾಕು ಕೆಮ್ಮು ಅಥವಾ ಸೀನು ಎಲ್ಲವೂ ಶುರುವಾಗುತ್ತೆ. ತಲೆನೋವು ಶುರುವಾಗುತ್ತೆ, ಕಣ್ಣು ಶುರುವಾಗುತ್ತೆ, ಕಣ್ಣುರಿ ಶುರುವಾಗುತ್ತೆ, ಕೆಲವರಿಗೆ ಅಸ್ತಮವೇ ಶುರುವಾಗುತ್ತೆ. ಅಂದರೆ ಈ ಧೂಳಿಗೆ ನಮ್ಮ ಮನೆಯೊಳಗಿನ ಧೂಳಿಗೆ ಇಷ್ಟೊಂದು ಶಕ್ತಿ ಇದೆಯೇ ಅಂತ ನೀವು ಅನಿಸ್ಬೋದು. ಪ್ರತಿಯೊಂದು ಮನೆಯಲ್ಲೂ ಇರುವಂತಹ ಬೆಡ್ಶೀಟ್ ಆಗಲಿ ಅಥವಾ ಬೆಡ್ಡಿನ ಮೇಲಿನ ಧೂಳಾಗಲಿ ಅಥವಾ ತಲೆದಿಂಬಿನ ಧೂಳಾಗಲಿ, ಇಲ್ಲವೇ ಪುಸ್ತಕಗಳಿರುವ ಕಪಾಟಿನಲ್ಲಿರುವಂಥ ಪುಸ್ತಕಗಳಾಗಲಿ ಯಾವುದೇ ತೆಗೆದರೂ ಸಹ ಧೂಳಾದರೆ ಸಹ ಅವರಿಗೆ ಸೀನು ಬರುತ್ತೆ, ಕೆಮ್ಮು ಬರುತ್ತೆ, ಅವರಿಗೆ ಒಂಥರ ಅಲರ್ಜಿ. ಯಾಕೆ ಆಗುತ್ತೆ ಅಂದರೆ ಅದಕ್ಕೆ ಕಾರಣಗಳಿದೆ. ಅದನ್ನೇ ನಾವೇ ಕಂಡುಕೊಳ್ಳೋದು. ಕೆಲವರಿಗೆ ಆಸ್ತಮಾ ಅನ್ನೋದು ಭಾಳ ಕಾಡ್ತಾನೆ ಇರುತ್ತೆ. ಈ ಧೂಳಿನ ಒಂದು ಶಕ್ತಿ. ಧೂಳು ಅಂದರೆ ಧೂಳು ಏನು, ಅಂಥ ಶಕ್ತಿ ಏನಿದೆ ಧೂಳೊಳಗೆ ಏನಿದೆ? ಇದು ಮನೆಯೊಳಗಿನ ಧೂಳು. ನಾನು ಹೇಳ್ತಿರೋ ಮನೆಯೊಳಗೆ ನಿಮ್ಮ ಹಾಸಿಗೆ ಮೇಲಿನ ಅಥವಾ ನಿಮ್ಮದು ಕಿಟಕಿ ಮೇಲೆ ಹಾಕಿರುವಂಥ ಪರದೆಯ ಮೇಲಿನ ಅಥವಾ ಎಲ್ಲಾದರೂ ಒರೆಸುವಂಥ ಇದರಲ್ಲಿ ಹೇಗೆ ಹೀಗಾಗುತ್ತದೆ, ಯಾಕೆ ಹೀಗಾಗುತ್ತದೆ ಎಂಬುದು ಗೊತ್ತಾಗುತ್ತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಸಾಮಾನ್ಯವಾಗಿ ತನ್ನ ಟೈಮಿನ 1/3 ಭಾಗದಷ್ಟು ಸಮಯ ನಿದ್ರೆ ಮಾಡ್ತಾನೆ. ಪ್ರತಿದಿನ 1/3 ಭಾಗದಷ್ಟು ಸಮಯವನ್ನು ಮಲಗಿಕೊಂಡೇ ಅವನು ಸಮಯ ಕಳೆಯುತ್ತಾನೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ದೇಹದಿಂದಲೂ ಚರ್ಮದ ಮೇಲ್ಪದರ ಉದುರುತ್ತಾ ಇರುತ್ತದೆ. 27 ಅಥವಾ 56 ದಿನಗಳಲ್ಲಿ ಹೊಸ ಚರ್ಮ ಮೇಲ್ಪದರ ಉದುರಿ ಆ ಒಣಗಿದ ಭಾಗ ಒಣಗಿ ಹೋಗಿ ಬೇರೆ ಹೊಸ ಚರ್ಮ ಅಲ್ಲಿ ಮೂಡ್ತಾ ಇರುತ್ತದೆ 27ರಿಂದ 56 ದಿನಗಳಲ್ಲಿ. ಆದ್ದರಿಂದ ಇದು ಉದುರ್ತಾ ಇರುತ್ತೆ, ಮತ್ತೆ ಬೆಳೀತಾ ಇರುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ, ಅದು ಅದರ ಪಾಡಿಗೆ ನಡೀತಾ ಇರುತ್ತೆ. ಹಾಗಾದರೆ ಈ ಉದುರಿದ ಚರ್ಮದ ಭಾಗಗಳು ಎಲ್ಲಿದೆ? ಉದುರಿದ ಚರ್ಮದ ಆ ಮೇಲ್ಪದರ ಎಲ್ಲೋಯ್ತು, ಏನಾಯಿತು ಅಂತ ಅಂದರೆ ಅದು ಧೂಳಿನ ಕಣಗಳಾಗಿ ಮಾರ್ಪಡುತ್ತದೆ. ಅಲರ್ಜಿಗೆ ಅಂತಹ ಈ ಉದುರಿದ ಚರ್ಮದ ಪುಡಿ ಅಲರ್ಜಿಗೆ ಕಾರಣವಾಗುತ್ತೆ. ಹೇಗೆ? ಆ ಪುಡಿ ಏನು ಅಲರ್ಜಿಗೆ ನಿಮಗೇನು ತೊಂದರೆ ಕೊಡೋದಿಲ್ಲ, ಪುಡಿಗೆ ಏನೂ ಇಲ್ಲ. ಪುಡಿ ನಿಮ್ಮ ಇದಕ್ಕೆ ಯಾವ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಆದರೆ ಅದರಲ್ಲಿರುವ 1 ಗ್ರಾಮ್ ಇಂತಹ ಪುಡಿಯಲ್ಲಿ ಸುಮಾರು 10 ಲಕ್ಷ ಬ್ಯಾಕ್ಟೀರಿಯಾಗಳಂತಹ ಕಣ್ಣಿಗೆ ಕಾಣಿಸದಂತಹ ಬಹಳ ಸೂಕ್ಷ್ಮವಾದ ಜೀವಿಗಳು, ಡಸ್ಟ್ ಮೈಟ್ಗಳು ಇರ್ತವೆ. ಈ ಡಸ್ಟ್ ಮೈಟ್ಗಳ ಜೀವಿತಾವಧಿ 10 ವಾರ ಮಾತ್ರ. ಪ್ರತಿದಿನ ಒಂದು ಡಸ್ಟ್ ಮೈಟ್ 2000 ಸೂಕ್ಷ್ಮವಾದ ರೀತಿಯ ಮಲದ ಉಂಡೆಗಳನ್ನು ಅವು ವಿಸರ್ಜನೆ ಮಾಡುತ್ತದೆ. ಅದರಲ್ಲಿರುವ ಎನ್ಸೈನುಗಳು ಜನರಲ್ಲಿ ಅಲರ್ಜಿ ಉಂಟು ಮಾಡಲು ಮುಖ್ಯ ಕಾರಣ. ಡಸ್ಟ್ ಮೈಟ್ಗಳು ಅಂದರೆ ಅದು ಒಂಥರ ಸಣ್ಣ ಜೀವಿ, ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ, ಭಾಳ ಸೂಕ್ಷ್ಮವಾದ ಜೀವಿಗಳು. ಅವು ಸತ್ರೂ ಸಹ ಅವುಗಳ ಮಲದಿಂದಾಗಿ ಇಂತಹ ಅಲರ್ಜಿ ನಿವಾರಣೆ ಆಗುವುದಿಲ್ಲ. ಹಾಗಾದರೆ ಈ ಅಲರ್ಜಿಯನ್ನು ನಾವು ನಿವಾರಿಸಿಕೊಳ್ಳಲು, ಅದು ಬರದಂತೆ ತಡೆಯಲು ಅಥವಾ ಬಂದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಲು ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಇವತ್ತು ಅಲರ್ಜಿಯ ಬಗ್ಗೆ, ಧೂಳಿನ ಅಲರ್ಜಿಯ ಬಗ್ಗೆ ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳುತ್ತಿದ್ದೇನೆ. ಅಂದರೆ ಯಾವ ರೀತಿಯ ಅಲರ್ಜಿಗೆ ಯಾವ ರೀತಿಯ ಡಸ್ಟ್ ಮೈಟ್ಗಳು ಕಾರಣ ಎಂಬುದನ್ನು ತಿಳ್ಕೋಬೇಕು. ಆ ಡಸ್ಟ್ ಮೈಟ್ಗಳು ಹೇಗೆ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಆ ಪರಿಣಾಮದಿಂದ ನಮಗೆ ಯಾವ ರೀತಿಯ ಅಲರ್ಜಿ ಉಂಟಾಗುತ್ತದೆ, ಸೀನುವಂಥದ್ದು ಅಥವಾ ಮೂಗು ಕಣ್ಣೊಳಗೆಲ್ಲ ನೀರು ಬರುವಂಥದ್ದು, ಕಣ್ಣು ಕೆಂಪಾಗುವುದು, ಇಲ್ಲ ಕೆಮ್ಮು ಬರುವುದು, ಕೊನೆಗೆ ಆಸ್ತಮಾ ಬರುವುದು,
ಮೈ ಮೇಲೆಲ್ಲ ಕೆರೆತ ಶುರುವಾಗೋದು, ಚರ್ಮದ ಮೇಲೆ ಕೆರೆತ ಶುರುವಾಗೋದು, ಇಂಥ ಹಲವಾರು ರೀತಿಯಲ್ಲಿ ಅಲರ್ಜಿ ನಮಗೆ ಸಮಸ್ಯೆಯನ್ನುಂಟು ಮಾಡುತ್ತೆ. ಈ ಸಮಸ್ಯೆಗೆ ನಾನು ಹೇಳಿದೆ ಅದರಲ್ಲಿರುವಂಥ ಡಸ್ಟ್ ಮೈಟ್ಗಳೇ ಕಾರಣ ಅಂತ. ಆದರೆ ಡಸ್ಟ್ ಮೈಟ್ಗಳು ಹೇಗೆ ನಮ್ಮ ಮೇಲೆ ಇದು ಪರಿಣಾಮ ಉಂಟು ಮಾಡುತ್ತದೆ ಎಂಬುದನ್ನು ಹೇಳಿದೆ. ಅದರಲ್ಲಿರುವಂತಹ ಎನ್ಸೈಮ್ಗಳು, ಆ ಎನ್ಸೈಮ್ಗಳು ಯಾವ ರೀತಿ ಇರುತ್ತೆ, ಹೇಗಿರುತ್ತದೆ ಎಂಬುದನ್ನು ಹೇಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನ ಸಂತೋಷವಾಗಿರುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ ಯಾವುದು ಈ ಡಸ್ಟ್ ಮೈಟ್ಗಳು, ಯಾವುದು ಡಸ್ಟ್ ಮೈಟ್ ಅಂದರೆ ಯಾವುದು, ಏನು ಎಂಬುದನ್ನು ತಿಳ್ಕೊಳ್ಳೋಣ. ಆರ್ಥ್ರೋಪೆಡೋ ಪೈಲತ್ ಎಂಬ ಹೆಸರಿನ ಡಸ್ಟ್ ಮೈಟ್ 5 ವಿಧದ ಎನ್ಸೈಮ್ಗಳನ್ನು ಉತ್ಪಾದಿಸುತ್ತದೆ. 5 ವಿಧ ಎನ್ಸೈಮ್ಗಳು ಅಂದರೆ ಈ ಆರ್ಥ್ರೋಪೆಡೋ ಪೈಲತ್ ಎಂಬ ಈ ಡಸ್ಟ್ ಮೈಟ್ 15 ವಿಧ ಎನ್ಸೈಮ್ಗಳನ್ನು ಉತ್ಪಾದಿಸುತ್ತದೆ. ಅದರಲ್ಲಿ ನಮಗೆ ಅಲರ್ಜಿ ಆಗುವಂತಹ ಕೆಲವು ವಸ್ತುಗಳನ್ನು ಅದು ಉತ್ಪಾದನೆ ಮಾಡುವುದರಿಂದ ಅದು ನಮಗೆ ಅಲರ್ಜಿಯನ್ನು ಉಂಟು ಮಾಡುತ್ತದೆ. ಈ ಒಂದೇ ಆರ್ಥ್ರೋಪೆಡೋ ಪೈಲತ್ ಅಲ್ಲದೆ ಬೇರೆ ರೀತಿಯ ಡಸ್ಟ್ ಮೈಟ್ಗಳು ಇವೆ. ಅದಂದರೆ ಯುರೋಪಿಯನ್ ಡಸ್ಟ್ ಮೈಟ್ ಮತ್ತು ಅಮೇರಿಕನ್ ಡಸ್ಟ್ ಮೈಟ್ಗಳಂತಹ ಮುಂತಾದ ಹಲವು ವಿಧದ ಡಸ್ಟ್ ಮೈಟ್ಗಳು ಇದೆ. ಈ ಡಸ್ಟ್ ಮೈಟ್ಗಳಿಗೆ ಪ್ರತಿಯೊಂದು 60ರಿಂದ ಈ ಡಸ್ಟ್ ಮೈಟ್ಗಳು ಪ್ರತಿದಿನ ಒಂದು ಡಸ್ಟ್ ಮೈಟು ಅಂದರೆ ಆರ್ಥ್ರೋಪೆಡೋ ಪೈಲತ್ ಎಂಬ ಹೆಸರಿನ ಡಸ್ಟ್ ಮೈಟು 15 ವಿಧ ಎನ್ಸೈಮ್ಗಳನ್ನು ಉತ್ಪಾದಿಸುತ್ತದೆ. 15 ರೀತಿಯ ಎನ್ಸೈಮ್ಗಳನ್ನು. ಅದಲ್ಲದೆ ಯುರೋಪಿಯನ್ ಡಸ್ಟ್ ಮೈಟು ಮತ್ತು ಅಮೇರಿಕನ್ ಡಸ್ಟ್ ಮೈಟ್ಗಳು ಸಹ ಇದೆ. ಈಗ ಈ ಡಸ್ಟ್ ಮೈಟ್ಗಳು ಯಾವುದೇ ಆದರೂ 60ರಿಂದ 100 ಮೊಟ್ಟೆಗಳನ್ನು ಇಡುತ್ತದೆ. ಅವು ಹಾಸಿಗೆ, ಬಟ್ಟೆ ಮುಂತಾದವುಗಳಲ್ಲಿ ಅಂಟಿಕೊಳ್ಳುತ್ತದೆ. ಯಾವುದು ಈ ಮೊಟ್ಟೆಗಳು. ಅವು ಅಂಟಿಕೊಂಡಿರುವುದರಿಂದ ಈ 3 ಮಿಲಿಮೀಟರ್ ಗಾತ್ರದ ಈ ಜೀವಿ ಎಲ್ಲ ಬಟ್ಟೆಗಳಲ್ಲೂ ಅದು ಗಾಳಿಗೆ ಹಾರಿ ಹೋಗಿ ಕಿಟಕಿಯ ಪರದೆ ಮೇಲೂ ಅಥವಾ ಯಾವುದೇ ಆದರೂ ಬಟ್ಟೆ ಇದ್ದರೆ ಆ ಬಟ್ಟೆಯ ಮೇಲೂ ಎಲ್ಲ ಕಡೆ ಅನ್ನೋದು ಅಂಟಿಕೊಂಡಿರುತ್ತದೆ. ಹಾಗೆ ಇವುಗಳಿಗೆ ಬೆಳೆಯಲು ತೇವಾಂಶ ಅತಿ ಮುಖ್ಯ. ಹಾಗಾದರೆ ತೇವಾಂಶ ಎಲ್ಲಿಂದ ಸಿಗುತ್ತೆ? ಅವು ತೇವಾಂಶ ಬೇರೆ ಕಡೆಯಿಂದ ತರುತ್ತೋ? ಇಲ್ಲ. ಪ್ರತಿಯೊಬ್ಬ ಮನುಷ್ಯ ರಾತ್ರಿ ಮಲಗಿರುವಾಗ ಬೆವರು ಅಥವಾ ಉಸಿರಾಟದ ರೀತಿಯಲ್ಲಿ ಸುಮಾರು 1 ಲೀಟರ್ನಷ್ಟು ನೀರನ್ನು ಬಿಡುಗಡೆ ಮಾಡುತ್ತೆ. ಆ ನೀರಿನಿಂದ ಅವು ತಮ್ಮ ಜೀವಕ್ಕೆ ಬೇಕಾದಂತಹ ನೀರನ್ನು ಹೀರಿಕೊಳ್ಳುತ್ತದೆ. ಹಾಗೆ ಅವು ಬೆಳೆಯುತ್ತದೆ. 10ರಿಂದ 19 ದಿನಗಳವರೆಗೆ ಮಾತ್ರ ಗಂಡು ಡಸ್ಟ್ ಮೈಟ್ಗಳು ಬದುಕಿರುತ್ತವೆ. ಆದರೆ ಹೆಣ್ಣು 70 ದಿನಗಳವರೆಗೂ ಬದುಕಿರುತ್ತೆ. ತೇವಾಂಶದ ಕೊರತೆ ಬಂದರೆ ಅವು ಸಾಯುತ್ತದೆ. ಅಂದರೆ ತೇವಾಂಶ ಅತಿ ಮುಖ್ಯ. ಅದೇ ರೀತಿ ಶಾಖದಿಂದಲೂ ಅವು ನಾಶವಾಗುತ್ತದೆ. ಸಾಮಾನ್ಯವಾಗಿ ನಾವು ಯಾವುದೇ ಬಟ್ಟೆಯನ್ನು ಚೆನ್ನಾಗಿ ಒಗೆದು ಬಿಸಿಲಿನಲ್ಲಿ ಒಣಗಿಸಿದರೆ ಇವು ಸತ್ತು ಹೋಗುತ್ತದೆ. ಅದೇ ರೀತಿ ಇಸ್ತ್ರಿ ಮಾಡುವುದರಿಂದ ಬಟ್ಟೆ ಐರನ್ ಮಾಡುವುದರಿಂದ ಈ ಸೂಕ್ಷ್ಮಾಣು ಜೀವಿಗಳು ಸಾಯುತ್ತವೆ. ಆದ್ದರಿಂದ ನಾವು ಹಾಸಿಗೆ ಮತ್ತು ಹೊದಿಕೆಗಳಿಗಾಗಿ ಬಳಸುವಂತಹ ಬಟ್ಟೆಗಳನ್ನು 1 ವಾರ ಅಥವಾ 3 ದಿನ 4 ದಿನಕ್ಕೆ ಅದನ್ನು ಸರಿಯಾಗಿ ಒಗೆದು ಒಣಗಿಸಬೇಕು. ಹಾಗಿದ್ದಾಗ ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ಪೂರ್ಣವಾಗಿ ಅವುಗಳನ್ನು ನಿವಾರಿಸುವುದು ಅಷ್ಟು ಸುಲಭವಲ್ಲ. ಆದರೆ ಇವುಗಳಿಗೆ ಮನುಷ್ಯನ ಬೆವರು ಉಸಿರಾಟದಿಂದ
ಸಿಗುವಂಥ ತೇವಾಂಶವೇ ಸಾಕಾಗುತ್ತದೆ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ 1 ಲೀಟರ್ನಷ್ಟು ನೀರನ್ನು ರಾತ್ರಿ ಹೊತ್ತು ತನ್ನ ದೇಹದಿಂದ ಹೊರಹಾಕುತ್ತಾನೆ ಎಂಬುದು ಸಾಮಾನ್ಯ ಲೆಕ್ಕಾಚಾರ. ಡಸ್ಟ್ ಮೆಟ್ಟುಗಳ ಆಹಾರ ಚರ್ಮದ ಪುಡಿ ಹಾಗೂ ಗಾಳಿಯಲ್ಲಿ ತೇಲಿ ಬರುವಂತಹ ಇತರೆ ರೀತಿಯ ವಸ್ತುಗಳು, ಅಂಥ ಪುಡಿಯಾದ ವಸ್ತುಗಳು ಎಲ್ಲವೂ ಸೇರಿ ಒಂದು ಮಿಕ್ಸ್ ಆಗಿ ಒಂಥರ ಚೌಚೌ ಬಾತಿನಂತೆ ಇಟ್ಟುಕೊಂಡು ಅವು ಅದನ್ನು ಭಕ್ಷಿಸುತ್ತವೆ ಅಥವಾ ಆಹಾರವಾಗಿ ಸೇವಿಸುತ್ತವೆ. ಆ ಚೌಚೌ ಬಾತಿನಂತೆ ಇದ್ದಂತಹ ಆ ತಿಂಡಿಯನ್ನು ಅವು ತಿಂದು ಕೊಬ್ಬಿ ಬೆಳೆಯುತ್ತವೆ. ಆದರೆ ಅವು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇತರೆ ಡಸ್ಟಿನಂತಹ ವಸ್ತುಗಳು, ಆದರೆ ಇವು ಚರ್ಮದ ಮೇಲೆ ಚರ್ಮವನ್ನು ಯಾವುದೇ ಚರ್ಮ ಪುಡಿಯನ್ನು ತಿನ್ನುತ್ತದೆ, ಧೂಳನ್ನು ತಿನ್ನುತ್ತೆ ಹೊರತು ಅವು ಯಾವುದೇ ಚರ್ಮವನ್ನು ಕೊರೆದು ಅದನ್ನು ತಿನ್ನುವಂತಹ ಶಕ್ತಿ ಇವುಗಳಿಗೆ ಇಲ್ಲ. ಅಲರ್ಜಿಗೆ ಇವು ಬಿಡುಗಡೆ ಮಾಡುವ ಒಂದು ರೀತಿಯ ಪ್ರೋಟೀನ್ ಅಂದರೆ ಅಥ್ರೋಪೊಡೋ ಎಂಬ ಒಂದು ಪ್ರೋಟೀನ್ ಕಾರಣ. ಅಥ್ರೋಪೊಡೊಮಯೋನಿಸ್ ಎಂಬ ಒಂದು ರೀತಿಯ ಪ್ರೋಟೀನ್ ಕಾರಣವಾಗುತ್ತದೆ. ಆ ಪ್ರೋಟೀನ್ ಅವುಗಳ ಮಲದಲ್ಲಿಯೂ ಇರುತ್ತದೆ, ಅವುಗಳಲ್ಲಿಯೂ ಕಂಡುಬರುತ್ತೆ. ಇವು ಈ ರೀತಿ ಅದನ್ನು ನಾವು ಮುಟ್ಟುವುದರಿಂದ ಅಥವಾ ನಮ್ಮ ಮೂಗು ಬಾಯಿಯೊಳಗೆ ಹೋಗುವುದರಿಂದ ನಮಗೆ ಅಲರ್ಜಿ ಆಗುತ್ತದೆ. ಆದ್ದರಿಂದ ಅವು ಆ ರೀತಿ ನಮ್ಮ ದೇಹದೊಳಗೆ ಹೋಗದಂತೆ ತಡೆಯುವುದು ಮುಖ್ಯ ಕಾರಣ. ಇವು ನೋಡಲು ಅವುಗಳ ಮೇಲೆ ಕೆಲವು ಗೆರೆಗಳೆಲ್ಲ ಇರುತ್ತೆ, ಆದರೆ ಅವುಗಳನ್ನು ನೋಡಲು ಬರೀ ಕಣ್ಣಿನಿಂದ ಸಾಧ್ಯವೇ ಇಲ್ಲ. ಅದು ಏನೋ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡಿದಾಗ, ಆ ಧೂಳನ್ನು ತೆಗೆದು ನೋಡಿದಾಗ ಮಾತ್ರ ನಮಗೆ ಅದು ಕಾಣಿಸುತ್ತೆ. ಆದರೆ ಅವುಗಳು ಉಂಟು ಮಾಡುವಂತಹ ಸಮಸ್ಯೆ ಬಹಳ ತೀವ್ರವಾದ ರೀತಿಯಲ್ಲಿ ಕೆಲವರನ್ನು ಕಾಡುವುದುಂಟು, ಕೆಲವರಿಗೆ ಅಷ್ಟು ಆಗಿ ಕಾಡುವುದಿಲ್ಲ. ನೀವು ಹಾಗೆಯೇ ಈ ಜೀವಿಗಳಿಗೆ ಅಂಟಿಕೊಂಡು ಬದುಕಿರಲು ಸಾಧ್ಯವಾಗುವಂತಹ ಬಟ್ಟೆಗಳನ್ನು ನಾವು ಬಳಸುತ್ತಿದ್ದರೆ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತದೆ. ಆದುದರಿಂದ ಯಾವುದೇ ರೀತಿಯಲ್ಲಿ ಕಾಟನ್ ಬಟ್ಟೆಗಳನ್ನು, ಅಂದರೆ ಹತ್ತಿಯ ಬಟ್ಟೆಗಳನ್ನು ಸುಲಭವಾಗಿ ಒಣಗಿಸುವುದಂತಹ, ಅದರ ಮೇಲೆ ಕುಳಿತುಕೊಳ್ಳಲು ಯಾವುದೇ ಇಲ್ಲಂತಹ ಬಟ್ಟೆಯನ್ನು ಬಳಸುವುದರಿಂದ ಅವುಗಳನ್ನು ನಿಯಂತ್ರಿಸಬಹುದು. ಯಾವುದನ್ನು? ಡಸ್ಟ್ ಮೇಟುಗಳು. ಈ ಡಸ್ಟ್ ಮೇಟುಗಳು ಮಾಡುವಂತಹ ಆ ಮಲ ಇದೆಯಲ್ಲ, ಮಲ ಅವು ತಿಂತಾ ಇರುತ್ತೆ, ಈ ಕಡೆಯಿಂದ ಆ ಕಡೆಯಿಂದ ಬಿಡ್ತಾ ಇರುತ್ತೆ. ಉಂಡೆಯಾಗಿ ಸಣ್ಣ ಸಣ್ಣ ಉಂಡೆ, ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಹ ಸೂಕ್ಷ್ಮವಾದಂಥ ಉಂಡೆಗಳು ನಮ್ಮ ಬಟ್ಟೆ ಮತ್ತು ನಮ್ಮ ಎಲ್ಲ ಕಡೆಯೂ ಅಂಟಿಕೊಂಡಿದ್ದು ಅವು ಮತ್ತೆ ಸಂತಾನೋತ್ಪತ್ತಿ ಆಗುತ್ತಾ ಇರುತ್ತದೆ. ಆಮೇಲೆ ಅವುಗಳ ಮೊಟ್ಟೆ ಇದೆಯಲ್ಲ, 60 to 70 ಮೊಟ್ಟೆ, 100 ಮೊಟ್ಟೆ ತನಕ ಅವು ಹಾಕುತ್ತವೆ. ಪ್ರತಿಯೊಂದು ಹೆಣ್ಣು 70 ದಿನಗಳ ಕಾಲ ಬದುಕಿರುತ್ತೆ. ಆ ಹೆಣ್ಣು 60 to 70 ಮೊಟ್ಟೆಯನ್ನಿಟ್ಟು ಮರಿ ಮಾಡುತ್ತವೆ. ಇಂತಹ ಒಂದು ಸ್ಥಿತಿಯಲ್ಲಿರುವಂತಹ, ನಮಗೆ ಕಾಣಿಸದೇ ಇರುವುದು, ಆದರೆ ನಮ್ಮ ಎಲ್ಲ ಕಡೆಯೂ ಇರುವುದು, ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದ್ರೆ ಅವುಗಳನ್ನು ಚೆನ್ನಾಗಿ ಕಾಣ್ಬೋದು. ಆದುದರಿಂದ ನಮ್ಮ ಬಟ್ಟೆಗಳನ್ನು, ಹಾಸಿಗೆಗಳನ್ನು, ನಮ್ಮ ರೂಮನ್ನು, ನಮ್ಮ ಕರ್ಟನ್ಗಳನ್ನು ಎಲ್ಲವನ್ನೂ ಯಾವಾಗಲೂ ಧೂಳು ರಹಿತವಾಗಿಟ್ಟುಕೊಂಡು ಅದನ್ನು ಶುಚಿ ಮಾಡುತ್ತಾ ಬಂದರೆ ಇಂತಹ ಸಮಸ್ಯೆಗಳಿಂದ, ಈ ಅಲರ್ಜಿ ಸಮಸ್ಯೆಗಳಿಂದ ನಾವು ಪಾರಾಗಲು ಸಾಧ್ಯ. ಸಾಮಾನ್ಯವಾಗಿ ಒಬ್ಬ ಈ ಥರ ಅಲರ್ಜಿ ಆಗಿ ಅವನು ಹೋದಾಗ ಅವರಿಗೆ ಒಂಥರ ರೀತಿಯ ಇಸ್ಟೋಲಿನ್ ಔಷಧಿಯನ್ನು ಕೊಡ್ತಾರೆ. ಅಂಥ ಔಷಧಿಯಿಂದ ಅದೇನು ರೋಗ ಗುಣ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಬಂದು ಅವನು ಅಂಥ ಧೂಳಲ್ಲೇ ಇರುವುದರಿಂದ ಅವನ ರೋಗ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಧೂಳು ಯಾವಾಗ ಅವನಿಗೆ ಬಾಯಿಯೊಳಗೆ ಹೋಯ್ತೋ, ಮೂಗೊಳಗೆ ಹೋಯ್ತೋ ಕೂಡಲೇ ಅವನಿಗೆ ಇಂತಹ ಸಮಸ್ಯೆಗಳು ಕಾಣಿಸುತ್ತದೆ. ಈಸ್ಟ್ರೋಜಿನ್ ಔಷಧಿಯನ್ನು ಕೊಡುವುದರಿಂದ ಏನು ಉಪಯೋಗವಿಲ್ಲ. ನಿಮ್ಮ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಅತಿ ಅವಶ್ಯಕ. ಇಲ್ಲದು ಔಷಧಿ ತಗೊಂಡವರು ತಾತ್ಕಾಲಿಕವಾದಂತಹ ನಿವಾರಣೆ ಮಾತ್ರ ಆಗುತ್ತದೆ. ಇಂತಹ ಅಲರ್ಜಿ ಇರುವವರು ತಮ್ಮ ಬಟ್ಟೆ ಬರೆಗಳನ್ನು ಶುಚಿಯಾಗಿಟ್ಟುಕೊಂಡು, ತಮ್ಮ ಮಲಗುವ ಕೋಣೆಯನ್ನು ಶುಚಿಯಾಗಿಟ್ಟುಕೊಂಡು, ಹಾಸಿಗೆಯನ್ನು ಯಾವಾಗಲೂ ಕ್ಲೀನ್ ಮಾಡಿಕೊಂಡು ಇಟ್ಟುಕೊಂಡಾಗ ಇಂತಹ ಸಮಸ್ಯೆಯಿಂದ ನಾವು ರಕ್ಷಣೆ ಪಡೆಯಬಹುದು. ಅದೇ ಧೂಳಿನ ಡಸ್ಟಿನಿಂದ ಬರುವಂಥ ಅಲರ್ಜಿಯಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಳಲು ಇರುವ ಮಾರ್ಗ.
ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವಂಥ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ, ಸಂತೋಷ ದೊರೆಯುತ್ತದೆ. ಇಂತಹ ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.